ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಖ್ಯವಾಗಿ ಯಾರೆಲ್ಲ ನೋ ಕಮ್ಯುನಿಕೇಷನ್ ಝೋನಲ್ಲಿದ್ದೀರಾ, ಯಾವ ಒಂದು ಕಾರಣಕ್ಕಾಗಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತುಕತೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದರ ಬಗ್ಗೆ ಇವತ್ತಿನ ಒಂದು ವಿಶೇಷವಾದ ಟ್ಯಾರೋ ರೀಡಿಂಗ್ ಇರುತ್ತೆ. ನಿಮ್ಗೇನಾದ್ರು ಈ ಒಂದು ಸಿಚುವೇಶನಲ್ಲಿದ್ದೀರಾ, ಅವ್ರಿಗೆ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಅರ್ಥ ಆಗ್ತಿಲ್ಲ, ಅವರ ಒಂದು ಬಿಹೇವಿಯರ್ ಪ್ಯಾಟ್ರನ್ನ ಅರ್ಥ ಆಗ್ತಾ ಇಲ್ಲ ಅನ್ನುವವರು ಯಾರೆಲ್ಲ ಈ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಖಂಡಿತ ಈ ಒಂದು ವಿಡಿಯೋವನ್ನು ನೋಡಿ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ, ಏನು ನಡೀತಾ ಇದೆ ಅವರ ಜೀವನದಲ್ಲಿ, ಅವರ ಒಂದು ಭಾವನೆ ನಿಮ್ಮ ಬಗ್ಗೆ, ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇದೆ, ಎಲ್ಲವನ್ನು ಇವತ್ತಿನ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ಗೋಸ್ಕರ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ಯಾವ ಒಂದು ಪರ್ಸನ್ಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಪರ್ಸನನ್ನು ನೆನಪಿಸ್ಕೊಳ್ಳಿ ವೀಕ್ಷಕರೇ. ಮನಸ್ಸಲ್ಲಿ ಅವರನ್ನು ನೆನೆಸ್ಕೋತಾ ಅವರ ಎನರ್ಜೀಸನ್ನು ಹಾಗೆ ಪಿಕ್ ಮಾಡ್ತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಏನು ನಡೀತಾ ಇದೆ ಅವರ ಜೀವನದಲ್ಲಿ, ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅವ್ರಿಗೇನಿದೆ, ಯಾಕೆ ಅವರು ನಿಮ್ಮ ಜೊತೆ ಮಾತುಕತೆ ಸರಿಯಾಗಿ ಮಾಡ್ತಿಲ್ಲ, ಏನು ಕಾರಣ ಇರ್ಬೋದು. ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ. ಡಿವೈನ್ ಏಂಜಲ್ಸ್ ಯೂನಿವರ್ಸ್, ಡಿವೈನ್ ಏಂಜಲ್ಸ್ ಯೂನಿವರ್ಸ್, ಎನರ್ಜೀಸ್ನ ಒಂದೊಂದೇ ನಾವು ಚೆಕ್ ಮಾಡ್ತಾ ಹೋಗೋಣ. ಓಕೆ, ಏನು ಕಾರಣ, ನಮಗೆ ಮೇಯ್ನಾಗಿ ಕಾರಣ ಏನು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗಬೇಕಾಗಿದೆ. ಓಕೆ, ಎಂಪ್ರೆಸ್ ಕಾರ್ಡ್ ಕೂಡ ಬರ್ತಾ ಇದೆ. ಓಕೆ, ಆ್ಯಂಡ್ ಬ್ಲಾಕ್ ಕಾರ್ಡ್ ಸಹ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಆ್ಯಂಡ್ ಓವರ್ ಆಲ್ ಎನರ್ಜೀಸ್ ಯಾವ ಥರ ಇದೆ. ಓಕೆ ವೀಕ್ಷಕರೇ, ಈ ಒಂದು ಎನರ್ಜೀಸ್ನ ನೀವಿಲ್ಲಿ ನೋಡಬಹುದು. ಸೊ ಇಲ್ಲಿ ಏನು ನಡೀತಾ ಇದೆ ಮುಖ್ಯವಾಗಿ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನು ಮರಿಬೇಡಿ. ನೋಡಿ, ಮೊದಲನೇದಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಿಮ್ಮ ಪರ್ಸನ್ ಯಾವುದೋ ಒಂದು ವಿಚಾರದಲ್ಲಿ ತುಂಬ ಜಿಗುಪ್ಸೆ ಅಂತಕ್ಕಂಥದ್ದು ಅವರ ಲೈಫಲ್ಲಿ ತುಂಬಾ ಕಾಡ್ತಾ ಇದೆ. ಹಲವಾರು ಸಮಸ್ಯೆಯನ್ನು ಈ ಒಂದು ವ್ಯಕ್ತಿ ಫೇಸ್ ಮಾಡ್ತಿದ್ದಾರೆ ಈ ಕ್ಷಣಕ್ಕೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರ ಹಾರ್ಟ್ ಚಕ್ರ, ಆಮೇಲೆ ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ, ಎಲ್ಲ ಅಪ್ಪರ್ ಚಕ್ರಾಸ್ ಬ್ಲಾಕೇಜಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇವ್ರಿಗೆ ಮೇಯ್ನಾಗಿ ತುಂಬ ಟೆನ್ಷನ್ನು, ಸ್ಟ್ರೆಸ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೇಗಾಗೋಗಿದೆ ಇವರ ಜೀವನ ಅಂದರೆ, ಈ ಸಮಸ್ಯೆಗಳ ಒಂದು ಸುಳಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದಾದ್ಮೇಲೆ ಒಂದು ಎಷ್ಟು ಪ್ರಾಬ್ಲಮ್ಸ್ ಇವರ ಲೈಫಲ್ಲಿ ಇವರು ಮಾಡ್ಕೊಂಡಿದ್ದಾರೆ ಅಂತಂದರೆ, ನೈಟ್ ಸಹ ಇವ್ರಿಗೆ ನಿದ್ದೆ ಅಂತಕ್ಕಂಥದ್ದು ಬರ್ತಿಲ್ಲ. ತುಂಬ ನೆಗೆಟಿವ್ ಆಲೋಚನೆಗಳಂತಕ್ಕಂಥದ್ದು ಕಾಡ್ತಾ ಇದೆ. ಯಾವುದೇ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದು ಈ ಒಂದು ಮನುಷ್ಯನ ಲೈಫಲ್ಲಿ ಇಲ್ಲ ಸದ್ಯಕ್ಕೆ ಅಂತ ಹೇಳ್ಬೋದು. ಆ್ಯಂಡ್ ಗ್ರಹಗತಿಗಳು ಸಹ ಇವರ ಲೈಫ್ಗೆ ಒಂಥರ ಸಾಥ್ ಕೊಡ್ತಾ ಇಲ್ಲ. ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ಏನೋ ಒಂದು ವಿಚಾರ. ಬಟ್ ಈ ಒಂದು ಇಂಪ್ಯಾಕ್ಟ್ ಯಾವ ಥರ ಆಗ್ತಿದೆ ಅಂತಂದರೆ, ಈ ಒಂದು ಪರಿಸ್ಥಿತಿ, ಈ ಒಂದು ವ್ಯಕ್ತಿಯ ಪರಿಸ್ಥಿತಿ ನಿಮ್ಮ ಪ್ರೀತಿಯ ಒಂದು ಜೀವನದ ಮೇಲೆ ಸಹ ತುಂಬಾ ಇದು ಇಂಪ್ಯಾಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ನೀವು ಅನ್ಕೋತೀರಾ, ಯಾಕೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಏನಾದರೂ ಸಮಸ್ಯೆ ಇದ್ದರೆ. ಅದೂ ಕೆಲವ್ರು ನೋಡಿ, ಇವ್ರಿಗೆ ಇಷ್ಟು ಸಮಸ್ಯೆ ಇದ್ರೂ ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ಆದರೆ ತುಂಬ ಬೇಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಇವರು ಮಾತಾಡಿಲ್ಲ ಅಂದ ಕೂಡಲೇ ಓಕೆ, ಬೇರೆ ಯಾರ ಜೊತೆನೋ ಇವರು ಕಮ್ಯುನಿಕೇಷನ್ ಮಾಡ್ತಿರಬಹುದು, ಅದಕ್ಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ಥಾಟ್ ಪ್ರಾಸೆಸ್ ನಿಮ್ಗೆ ಏನು ಬರ್ತಾ ಇದೆ ಅದನ್ನು ದಯವಿಟ್ಟು ನಿಲ್ಲಿಸಿ. ಯಾಕಂತಂದರೆ ಅವರ ಒಂದು ಸಿಚುವೇಶನ್ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಬಹುಶಃ ಇಲ್ಲಿ ಕೆಲವರ ಒಂದು ವಿಚಾರದಲ್ಲಿ ಏನು ನಡೆದಿರುತ್ತೆ ಅಂದರೆ, ನಿಮ್ಮ ಪರ್ಸನ್ ನೇರವಾಗಿ ಬಾಯ್ಬಿಟ್ಟು ಹೇಳಿದ್ದಾರೆ, ಇಲ್ಲ ನನಗೆ ತುಂಬ ಟೆನ್ಷನ್ಸ್ ಇದೆ, ನನಗೆ ಸ್ವಲ್ಪ ಕಾಲಾವಕಾಶ ಅಂತಕ್ಕಂಥದ್ದು ಬೇಕು ಅಂತ. ಬಟ್ ಎಷ್ಟೋ ಜನ ಇಲ್ಲಿ ಅದನ್ನು ತುಂಬ ಅಪಾರ್ಥ ಮಾಡ್ಕೊಂಡಿದ್ದೀರಾ ಈ ಒಂದು ಪರ್ಸನ್ಗೆ ಅಂತಲೇ ಹೇಳಬಹುದು.
ಸದ್ಯದ ಒಂದು ಸಿಚುವೇಶನ್ ನೋಡೋದಾದರೆ ಅವ್ರಿಗೆ ಒಂದು ದಾರಿ ಅಂತಕ್ಕಂಥದ್ದು ಹುಡುಕ್ತಾ ಇದ್ದಾರೆ. ನನ್ನ ಈ ಒಂದು ಸಮಸ್ಯೆಯಿಂದ ನಾನು ಹೇಗೆ ಹೊರಗಡೆ ಬರಲಿ, ಹೇಗೆ ನನ್ನ ಲೈಫ್ನ ನಾನು ಸರಿ ಮಾಡಿಕೊಳ್ಳಿ ಅನ್ನೋದರ ಒಂದು ಕಷ್ಟದಲ್ಲಿ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ ಅಂತಲೇ ಹೇಳಬಹುದು. ಆ ಒಂದು ರೀಸನ್ನಿಂದ ನೋಡಿ ಅವರು ಬೆನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಅವೈಲಬಲ್ ಇಲ್ಲ ಆ ವ್ಯಕ್ತಿ. ಇವರ ಒಂದು ಕಷ್ಟದಲ್ಲೇ ಇವ್ರು ಎಷ್ಟು ಮುಳುಗೋಗಿದ್ದಾರೆ ಅಂತಂದರೆ ನಿಮ್ಮ ಬಗ್ಗೆನೂ ಸಮಯ ಕೊಡೋದಕ್ಕೆ ಈ ಒಂದು ವ್ಯಕ್ತಿಗೆ ಆಗ್ತಿಲ್ಲ. ಸೊ ಈ ಥರ ಸಿಚುವೇಶನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಪ್ಪ ನಾನು ಹೇಳ್ತೀನಿ ಅಂತಂದರೆ ಎಂಪ್ರೆಸ್ ಎನರ್ಜಿ ಬಂದಿರೋದ್ರಿಂದ ಒಂದು ಗುರುವಿನ ಎನರ್ಜಿ ಇಲ್ಲಿ ತುಂಬ ಹೈಲೈಟೆಡಾಗಿ ಕಾಣಿಸ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಕಾರ್ಡ್ಸ್ ಇಲ್ಲಿ ನೆಗೆಟಿವ್ ಇದ್ದು ಒಂದು ಮಾತ್ರ ಅದು ಮೇಜರ್ ಅರ್ಕಾನ್, ಅದು ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ ಮೊದಲೇ ಗುರುವಿನ ಎನರ್ಜಿ ಅಂದರೆ ಇವರು ಯಾರ ಒಂದು ಮೆಂಟಾರ್ ಅಥವಾ ಗುರು ಅಂತ ಇವ್ರ ಜೀವನದಲ್ಲಿ ತುಂಬ ನಂಬ್ತಾರೆ, ಆ ಗುರುವಿನ ಮೊರೆ ಅಂತಕ್ಕಂಥದ್ದನ್ನು ಹೋಗಬೇಕು, ಒಂದು ಗೈಡೆನ್ಸ್ ಅಂತಕ್ಕಂಥದ್ದನ್ನು ಇವರಿಲ್ಲಿ ತಗೋಬೇಕಾಗತ್ತೆ. ಒಂದು ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಇವ್ರಿಗೆ ಈ ಕ್ಷಣಕ್ಕೆ ಬೇಕಾಗಿದೆ ಅಂತಲೇ ಹೇಳಬಹುದು. ತಾಳ್ಮೆಯನ್ನು ಇವ್ರು ಕಳ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ನಂಬಿಕೆಯನ್ನು ಇಡಬೇಕಾಗತ್ತೆ ಭಗವಂತನಲ್ಲಿ. ಆ್ಯಂಡ್ ಎಸ್, ಬ್ಲಾಕ್ಡ್ ಎನರ್ಜೀಸ್ ತುಂಬಾ ಕಾಣಿಸ್ತಾ ಇದೆ. ಬಿಕಾಸ್ ನಾನು ಹೇಳ್ದಂಗೆ ಇಷ್ಟೊಂದು ಸಮಸ್ಯೆಗಳಂತಕ್ಕಂಥದ್ದಿದ್ದಾಗ ಎನರ್ಜೀಸ್ ಸಹ ತುಂಬ ಸಹಜವಾಗಿ ಬ್ಲಾಕೇಜಸ್ ಆಗಿಬಿಡುತ್ತೆ. ಸೊ ಆ ಥರ ಒಂದು ಬ್ಲಾಕೇಜಸ್ನ ಸಹ ಇವ್ರು ಫೇಸ್ ಮಾಡ್ತಿದ್ದಾರೆ. ಒಂಥರ ಏನಂದರೆ ಓಕೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾರ ಮಾತು ಕೇಳಲ್ಲ, ನಾನು ಏನೂ ಸ್ವೀಕರಿಸಲ್ಲ, ನನಗೆ ಒಂಥರ ಎಲ್ಲರೂ ಮೋಸ ಮಾಡೋದಕ್ಕೇ ಬರ್ತಾರೆ ಅನ್ನೋ ಒಂದು ಭಾವನೆ, ನಾನು ಹೇಳಿದ್ನಲ್ಲ ತುಂಬ ನೆಗೆಟಿವ್ ಭಾವನೆ ಬರ್ತಿದೆ ಇವ್ರಿಗೆ ಅಂತ. ಸೊ ಆ ಭಾವನೆ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಿದೆ, ಈ ಒಂದು ಎನರ್ಜೀಸಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಎಸ್, ಮೂನ್ ಎನರ್ಜೀಸ್ ಸಹ ಇರೋದ್ರಿಂದ ತುಂಬ ಫ್ಲಕ್ಚುಯೇಷನ್ಸ್ ಆಗೋದು ನೀವು ನೋಡ್ಬೋದು. ಇದ್ದಕ್ಕಿದ್ದಂಗೆ ಸಿಟ್ಟು ಮಾಡ್ಕೋತಾರೆ, ಇದ್ದಕ್ಕಿದ್ದಂಗೆ ನಗ್ತಾರೆ, ಆ ಮೂಡ್ ಸ್ವಿಂಗ್ಸ್ ಅಂತಕ್ಕಂಥದ್ದು ತುಂಬ ಕೋಪಕ್ಕೆ ಹೋಗುವಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಇವ್ರಿಗೆ ಹೆಂಗಪ್ಪ ಅಂತಾರೆ, ಫ್ಯಾಮಿಲಿದು ಸಹ ಚಿಂತೆ ತುಂಬ ಇದೆ. ಇವಾಗ ಫ್ಯಾಮಿಲಿನ ಹೇಗೆ ನೋಡ್ಕೋಬೇಕು, ಅಥವಾ ಫ್ಯಾಮಿಲಿ ಕಡೆ ಇವಾಗ ನಾನೇನಾದರೂ ದುಡಿಲಿಲ್ಲ ಅಂದರೆ ಅಥವಾ ಹಣಕಾಸಿನ ಏನಾದರೂ ಸಮಸ್ಯೆ ಆಗ್ಬೋದು. ಇದರ ಸುಮಾರು ವಿಚಾರಗಳು ಇವ್ರಿಗೆ ಕಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ತುಂಬ ಪ್ರೆಷರ್ ಇದೆ ಗೈಸ್. ನಾನು ಒಂದು ಹೇಳ್ತೀನಿ, ಈ ವ್ಯಕ್ತಿಗೆ ನೀವು ದಯವಿಟ್ಟು ಟೈಮ್ ಕೊಡಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಂದು ಸಮಸ್ಯೆಗಳ ಸುಳಿಯಲ್ಲೇ ಇವರು ಈ ಒಂದು ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ನೀವು ಅಂದ್ಕೊಂಡಂಗೆ ಯಾವುದೇ ರೀತಿಯ ಒಂದು ಥರ್ಡ್ ವ್ಯಕ್ತಿ ಅಥವಾ ಥರ್ಡ್ ಪರ್ಸನ್ನಿನ ಕನೆಕ್ಷನ್ ಅಲ್ಲ ಇದು. ಬಟ್ ಇವರ ಸ್ವಯಂ ಇವರು ಏನು ಮಾಡ್ಕೊಂಡಿದ್ದಾರೆ, ಮೆಸ್ಸಪ್ ಮಾಡ್ಕೊಂಡಿದ್ದಾರೆ ಲೈಫಲ್ಲಿ, ಆ ಎನರ್ಜೀಸ್, ಆ ಕರ್ಮನ ಇವರು ಫೇಸ್ ಮಾಡ್ತಿದ್ದಾರೆ. ಒಂಥರ ಹೌದು, ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಸಾಥ್ ಅಂತಕ್ಕಂಥದ್ದನ್ನು ನೀವು ಕೊಡಬೇಕಾಗತ್ತೆ. ಈ ಒಂದು ಸದ್ಯದಲ್ಲೇ ಒಂದು ಅವಕಾಶ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ಆ ಒಂದು ಡಿಸಿಷನ್, ಇಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅಂದರೆ ಒಂದು ಸಂದರ್ಭ ಬರುತ್ತೆ ಇವರ ಒಂದು ಲೈಫಲ್ಲಿ ತುಂಬ ಶೀಘ್ರವಾಗಿ, ಆ ಸಂದರ್ಭಕ್ಕೆ ಇವರು ಸರಿಯಾದ ರೆಸ್ಪಾನ್ಸ್, ಸರಿಯಾದ ನಿರ್ಧಾರವನ್ನು ಕೈಗೊಂಡ್ರೆ ಖಂಡಿತ ಇವ್ರಿಗೆ ಗ್ರೋತ್ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಸಿಗುತ್ತೆ, ಗ್ರೋತ್. ಬಟ್ ತುಂಬ ತಾಳ್ಮೆಯಿಂದ ಇವರು ಇರಬೇಕಾಗುತ್ತೆ. ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಏಂಜಲ್ಸ್, ಮೆಟಟ್ರಾನ್ ಏಂಜಲ್ ದಯವಿಟ್ಟು ಗೈಡ್ ಮಾಡಿ. ಓಕೆ ನೋಡಿ, ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಒಂದು ಬ್ಯೂಟಿಫುಲ್ ಮೆಸೇಜಸ್. ನಿಲ್ಲಿಸಬೇಡಿ, ಆ ಪ್ರಯತ್ನ ಅನ್ನೋದನ್ನು ನಿಲ್ಲಿಸಬಾರ್ದು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇನ್ನೇನು ಮೆಸೇಜಸ್ ಇದೆ ಏಂಜಲ್ಸ್ ನಮ್ಮ ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಏನಿದೆ ಏಂಜಲ್ಸ್ ಈ ಒಂದು ವಿಚಾರದಲ್ಲಿ? ಓಕೆ, ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಸೊ ಸದ್ಯಕ್ಕೆ ನೀವು ಯಾವುದೇ ಒಂದು ನಿರ್ಧಾರ ಅಂತಕ್ಕಂಥದ್ದನ್ನು ಕೈಗೊಳ್ಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಏನೇ ಒಂದು ಇವಾಗ ಡಿಸಿಷನ್ ತೊಗೊಳ್ತೀನಿ ಅಂತ ಹೋದ್ರೂ ಇದು ಒಂಥರ ಫೇಲ್ಯೂರ್ ಆಗುತ್ತೆ ನಿಮಗೆ. ಎಸ್ಪೆಷಲಿ ಹೇಳ್ತಾ ಇರೋದು ಈ ಗೈಡೆನ್ಸ್ ನಿಮಗಾಗಿ. ಓಕೆ, ಸೊ ಫೇಲ್ಯೂರ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡಿ. ನೀವು ಪೂಜೆ ಮಾಡ್ತಿರ್ಬೋದು, ವ್ರತ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿರ್ಬೋದು. ಆ ಒಂದು ಪ್ರೊಸೀಜರ್ನ ನೀವು ಹಂಗೆ ಚಾಲೂ ಮಾಡ್ತಾ ಹೋಗಿ. ಆ್ಯಂಡ್ ಕೆಲವು ವಾರದಲ್ಲಿ ಏನೋ ಒಂದು ಬದಲಾವಣೆ ಅಂತಕ್ಕಂಥದ್ದು ನಿಮಗೆ ಕಾಣಿಸ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ತುಂಬ ಏನೋ ಒಂದು ಪಾಸಿಟಿವ್ ಚೇಂಜ್ ಆಗಿರ್ಬೋದು, ಅಥವಾ ಏನೋ ಒಂದು ಸಡನ್ನಾಗಿ ಅಚಾನಕ್ಕಾಗಿ ನಿಮಗೆ ಸರ್ಪ್ರೈಸ್ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು
ಇದೆ. ಸೊ ಒಂದು ಪಾಸಿಟಿವ್ ಹೋಪ್ ಅಂತಕ್ಕಂಥದ್ದನ್ನ ಇಟ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಸಿಚುವೇಶನ್ ರೆಸೊನೇಟ್ ಆಗಿದೆ, ಇನ್ನಷ್ಟು ಮಾಹಿತಿಗಾಗಿ ನಾನು ಪರ್ಸ್ನಲ್ ರೀಡಿಂಗನ್ನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಪರ್ಸ್ನಲ್ ರೀಡಿಂಗ್ ಮಾಡಿಸೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಹಾಗೆ ಕನೆಕ್ಟೆಡ್ ಆಗಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಕನೆಕ್ಟೆಡ್ ಆಗಿರ್ತೀರಾ ಈ ಒಂದು ಎನರ್ಜೀಸ್ಗೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋವನ್ನು ನೋಡಿ ಕನೆಕ್ಟೆಡ್ ಆಗಿರಿ ಅಂತ ನಾನು ಹೇಳ್ತೀನಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಕನೆಕ್ಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಾನು ಸ್ವೀಕಾರ ಮಾಡ್ತೀನಿ. ಆ್ಯಂಡ್ ನಿಮಗೇನಾದ್ರು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾವ ಟಾಪಿಕ್ ಬಗ್ಗೆ ನಿಮಗೆ ಬೇಕು ಅಂತ ಖಂಡಿತ ನಾನು ನಿಮಗೆ ಅದು ಮಾಡಿಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.